ಕೊಲೆ ಆರೋಪಿಗೆ ಆಶ್ರಯ ನೀಡಿದಂತಹ ಒಂದು ಕಾಂಗ್ರೆಸ್ ನಾಯಕಿ ಅರೆಸ್ಟ್ ಆಗಿದ್ದಾರೆ ಎನ್ನುವಂತಹ ಮಾಹಿತಿ ಕೇಳಿ ಬರ್ತಾ ಇದೆ. ಯಾಕಂದರೆ ಒಬ್ಬ ಆರೋಪಿಗೆ, ಕೊಲೆ ಆರೋಪಿಗೆ ಇವರು ಆಶ್ರಯವನ್ನು ನೀಡಿದ್ರಂತೆ. ಕಾಂಗ್ರೆಸ್ ನಾಯಕಿ ಅವರು ಅರೆಸ್ಟ್ ಆಗಿದ್ದಾರೆ. ದಾವಣಗೆರೆಯಲ್ಲಿ JDS ಮುಖಂಡನ ಕೊಲೆಗೆ ಸ್ಕೆಚ್ ಹಾಕಲಾಗಿತ್ತು. ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ JDS ಮುಖಂಡನ ಒಂದು ಕೊಲೆಗೆ ಈಗ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಕೊಲೆ ಯತ್ನ ಪ್ರಕರಣದಲ್ಲಿ ಕಾಂಗ್ರೆಸ್ ನಾಯಕಿ ಈಗ ಲಾಕ್ ಆಗಿದ್ದಾರೆ. ಯಾಕಂದರೆ ಅವರು ಆಶ್ರಯ ಕೊಟ್ಟಿದ್ರಂತೆ. JDS ಮುಖಂಡ ಟಿ ಅಸ್ಗರ್ ಏನಿದ್ದಾರೆ ಅವರ ಮೇಲೆ ಕೊಲೆ ಯತ್ನದ ಒಂದು ಪ್ರಕರಣ ಇತ್ತು. ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ನಾಯಕಿ ಸವಿತಾಬಾಯಿ ಮಲ್ಲೇಶ್ ನಾಯಕ್ ಅರೆಸ್ಟ್ ಆಗಿದ್ದಾರೆ. ಕೊಲೆ ಪ್ರಯತ್ನ ಪ್ರಕರಣದಲ್ಲಿ ಭಾಗಿಯಾಗಿರುವುದು ಖಚಿತವಾದಂತಹ ಹಿನ್ನೆಲೆಯಲ್ಲಿ ಬಂಧನವಾಗಿದೆ. ಮಾಯಕೊಂಡ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ನಾಯಕಿ ಸವಿತಾಬಾಯಿ ಮಲ್ಲೇಶ್ ನಾಯಕ್ ಏನಿದ್ದಾರೆ ಅವರು ಬಂಧನ ಆಗಿರುವಂಥದ್ದು. ಆಜಾದ್ ನಗರ ಪೊಲೀಸರು ಸವಿತಾಬಾಯಿಯನ್ನು ಬಂಧಿಸಿದ್ದಾರೆ. ಮುಖ್ಯ ಆರೋಪಿ ಖಾಲಿದ್ ಏನಿದ್ದಾರೆ ಅವ್ರ ಮಾತು ಕೂಡ ಕೇಳಿ ಬರ್ತಾ, ಅವರೊಂದು ಹೆಸರು ಕೂಡ ಕೊಲೆ ಆರೋಪಿಗೆ ಆಶ್ರಯ ನೀಡಿದಂತಹ ಕಾಂಗ್ರೆಸ್ ನಾಯಕ ಅರೆಸ್ಟ್ ಆಗಿದ್ದಾರೆ ಅಂತ ಈ ಒಂದು ವಿಚಾರ. ನಿಜಕ್ಕೂ ಕೂಡ ಏನು JDS ಒಂದು ಮುಖಂಡನ ಕೊಲೆಗೆ ಸ್ಕೆಚ್ ಹಾಕಲಾಗಿತ್ತು ದಾವಣಗೆರೆಯಲ್ಲಿ. ಆ ಒಂದು ಪ್ರಕರಣಕ್ಕೆ ಈಗ ಒಂದು ಹೊಸ ತಿರುವು ಸಿಗ್ತಾ ಇದೆ. JDS ನಾಯಕಿಯನ್ನೇ ಅರೆಸ್ಟ್ ಮಾಡಿದ್ದಾರೆ. ಯಾಕಂದರೆ ಅವರ ಒಂದು ಕೈವಾಡವು ಇದೆ ಎನ್ನುವಂತಹ ಒಂದು ಮಾಹಿತಿ ಖಚಿತ ಆಗ್ತಾ ಇದೆ. ಹೀಗಾಗಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು. JDS ಮುಖಂಡ ಆಗಿದ್ದಂತಹ ಟಿ ಅಸ್ಗರ್ ಏನಿದ್ದಾರೆ ಅವರ ಮೇಲಿನ ಒಂದು ಕೊಲೆ ಯತ್ನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆಗಿರುವಂತಹ ಬಂಧನ ಇದು. ಕಾಂಗ್ರೆಸ್ ನಾಯಕಿ ಸವಿತಾಬಾಯಿ ಮಲ್ಲೇಶ್ ನಾಯಕ್ ಏನಿದ್ದಾರೆ ಅವರನ್ನು ಅರೆಸ್ಟ್ ಮಾಡಲಾಗಿದೆ. ಕೊಲೆ ಪ್ರಕರಣದಲ್ಲಿ ಇವರು ಕೂಡ ಭಾಗಿಯಾಗಿದ್ದರು. ಇವರ ಕೈವಾಡವು ಕೂಡ ಇದೆ ಅನ್ನುವಂಥದ್ದು ಈಗ ಖಚಿತವಾಗಿದೆ. ಖಚಿತ ಆದಮೇಲೆ ಇವರ ಒಂದು ಬಂಧನ ಆಗಿದೆ. ಇಷ್ಟು ದಿನ ಅದರ ಬಗ್ಗೆ ತನಿಖೆ ಆಗ್ತಾ ಇತ್ತು, ಪೊಲೀಸರು ತನಿಖೆ ಮಾಡ್ತಾಯಿದ್ರು. ಅವರ ಕೈವಾಡ ಈಗ ಇದೆ ಅನ್ನುವಂಥದ್ದು ಖಚಿತ ಆದ ತಕ್ಷಣ ಏನು ಮಾಡಿದ್ದಾರೆ, ಅವ್ರನ್ನ ಬಂಧಿಸಿದ್ದಾರೆ. ಮಾಯಕೊಂಡ ವಿಧಾನಸಭಾ ಕ್ಷೇತ್ರದ ನಾಯಕಿ ಇವರು, ಕಾಂಗ್ರೆಸ್ ನಾಯಕಿ ಸವಿತಾಬಾಯಿ ಮಲ್ಲೇಶ್ ಅವರು. ಹೀಗಾಗಿ ಏನಾಗಿರುತ್ತೆ ಅಂದರೆ ಆಜಾದ್ ನಗರ ಪೊಲೀಸರು ಈ ಒಂದು ಮಾಹಿತಿ ಇವರಿಗೆ ಗೊತ್ತಾಗುತ್ತೆ, ಇವರು ಪಕ್ಕ ಇದ್ದಾರೆ, ಇವರು ಕೈವಾಡ ಇದೆ ಅಂತ ಗೊತ್ತಾದ ತಕ್ಷಣ ಹೋಗಿ ಅವರನ್ನು ಬಂಧಿಸಿದ್ದಾರಂತೆ. ಮುಖ್ಯ ಆರೋಪಿ ಖಾಲಿದ್ ಪೈಲ್ವಾನ್ ಏನಿದ್ದಾರೆ ಅವರ ಆಶ್ರಯವನ್ನು ನೀಡಿದ್ರು ಇವರು, ಅದು ಬೆಳಕಿಗೆ ಬಂದಿದೆ. ಮುಖ್ಯ ಆರೋಪಿಗೆ ಇವರು ಆಶ್ರಯ ಕೊಟ್ಟಿದ್ರಂತೆ. ಖಾಲಿದ್ ಪೈಲ್ವಾನ್ ಅವರಿಗೆ ಆಶ್ರಯ ಕೊಟ್ಟಿದ್ದರು. ಆ ಒಂದು ವಿಚಾರ ಕೂಡ ಗೊತ್ತಾಗುತ್ತೆ. ಹೀಗಾಗಿ ಕೊಟ್ಟಂತಹ ಒಂದು ದೂರ ಏನಿತ್ತು ಅದಕ್ಕೆ ಸಂಬಂಧಪಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇವರು ಆರೋಪಿಗೆ ಆಶ್ರಯವನ್ನು ಕೊಟ್ಟಿದ್ದಾರೆ. ಕೊಲೆ ಆರೋಪಿಗೆ ಏನು ಕೊಲೆ ಯತ್ನ ಮಾಡಿದ್ರಲ್ಲ, ಹೀಗಾಗಿ ಅವ್ರನ್ನ ಬಂಧಿಸಿದ್ದಾರೆ. ಪೊಲೀಸರು ವಿಚಾರಣೆ ನಡೆಸ್ತಾ ಇದ್ದಾರೆ. ಯಾಕೆ ನೀವು ಅವರಿಗೆ ಆಶ್ರಯವನ್ನು ಕೊಟ್ರಿ, ನಿಮಗೂ ಅವರಿಗೂ ಮತ್ತು ಈ ಪ್ರಕರಣಕ್ಕೂ ಏನು ಸಂಬಂಧ ಇದೆ, ಇವೆಲ್ಲವೂ ಕೂಡ ಚರ್ಚೆ ಆಗುತ್ತೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಬ್ಬ JDS ಮುಖಂಡನನ್ನು ಕೊಲೆ ಮಾಡುವಂಥ ಒಂದು ಪ್ರಯತ್ನ ಏನಿತ್ತು, ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆಗಿರುವಂತಹ ಒಂದು ಬಂಧನ ಇದು. ಕಾಂಗ್ರೆಸ್ ನಾಯಕಿ ಅರೆಸ್ಟ್ ಆಗಿದ್ದಾರೆ. ಮಾಯಗೊಂಡ ವಿಧಾನಸಭಾ ಕ್ಷೇತ್ರದ ಒಂದು ನಾಯಕಿ ಏನಿದ್ದಾರೆ ಸವಿತಾಬಾಯಿ ಅವರನ್ನು ಅರೆಸ್ಟ್ ಮಾಡಿದ್ದಾರೆ. ವಿಚಾರಣೆ ಕೂಡ ಮಾಡ್ತಾ ಇದ್ದಾರೆ ಕೊಲೆಗೆ ಸಂಬಂಧಪಟ್ಟ ಹಾಗೆ, ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.